ನಮಸ್ಕಾರ ಅಭ್ಯರ್ಥಿಗಳೇ, ಈಗಾಗಲೇ ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆಯನ್ನು ತಡೆ ಹಿಡಿಯಲಾಗಿದೆ. ಯಾಕಂದರೆ ವೆಬ್ಸೈಟಲ್ಲೂ ಕೂಡ ಯಾವುದೇ ಥರಂಥ ಅಪ್ಡೇಟ್ ಕೂಡ ಇಲ್ಲ. ಯಾಕೆ ಅಪ್ಡೇಟ್ ಇಲ್ಲ ಅಂತಂದರೆ ಮೊನ್ನೆ ಒಂದು ಕೋರ್ಟ್ ಆದೇಶ ಬಂತು. ಆದೇಶಕ್ಕೆ ಒಂದು ಸಂಬಂಧಿಸಿದಂತೆ ಇಲಾಖೆ ಏನು ಮಾಡಿದೆಯಪ್ಪ ಅಂತಂದರೆ ಈ ಒಂದು ತಡೆಯಾಜ್ಞೆಯನ್ನು ಹೇರಿದೆ. ಓಕೆ, ಈ ಒಂದು ಆರ್ಟಿಕಲ್ ಪ್ರಜಾವಾಣಿಯಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್ ಇದು ಏನು ಹೇಳ್ತಾ ಇದೆ ಅಂತಂದರೆ ಇಲ್ಲಿ 10,600 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವ ಅತಿಥಿ ಉಪನ್ಯಾಸಕರಿದ್ದಾರೆ. ಆಮೇಲೆ 55% UGC ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊಂದಿಲ್ಲದವರು ಪ್ರಮಾಣಪತ್ರಗಳು. ಹೊಂದಿಲ್ಲದವರ ಪ್ರಮಾಣಪತ್ರಗಳು ಇದ್ದಾವೆ. ಆಮೇಲೆ ರಿಮೇನಿಂಗು 5,890 ಆದೇಶ ಜಾರಿಯಾದರೆ ಕೆಲಸ ಕಳೆದುಕೊಳ್ಳುವ ಅತಿಥಿ ಉಪನ್ಯಾಸಕರು. 5,890 ಆದೇಶ ಏನಾದರೂ ಜಾರಿಯಾದರೆ 5,890 ಅತಿಥಿ ಉಪನ್ಯಾಸಕರು ತಮ್ಮ ಕೆಲಸವನ್ನು ಕಳ್ಕೊತಾ ಇದ್ದಾರೆ ಅಂತ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂಗೆ ಇದೊಂದು ಅತಿಥಿ ಉಪನ್ಯಾಸಕರ ತಡೆ ಎದಕ್ಕಾಗಿದೆ ಅಂತಂದರೆ ಕೋರ್ಟಿಗೆ ಮೊರೆ ಹೋಗಲಾಗಿತ್ತು. UGC ನಿಯಮಾನುಸಾರ ಒಂದು ಪ್ರಕ್ರಿಯೆ ಮಾಡ್ಕೋಬೇಕು ಅಂತ. ಹೀಗಾಗಿ ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರ ಸಹಾಯಕ ಉಪನ್ಯಾಸಕರ ನೇಮಕಾತಿ UGC ನಿಯಮ ಮಾಡಿರುವ ಅರ್ಹತೆಗಳನ್ನೇ ಅತಿಥಿ ಉಪನ್ಯಾಸಕರಿಗೂ ಅನ್ವಯಿಸಬೇಕು ಎಂದು ಕೋರ್ಟ್ ಹೇಳಿತ್ತು. ಹೀಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಕಾಲೇಜು ಶಿಕ್ಷಣ ಇಲಾಖೆ ತಾತ್ಕಾಲಿಕ ತಡೆ ಹಿಡಿಯಲಾಗಿದೆ. ಅತಿಥಿ ಉಪನ್ಯಾಸಕರು UG ನಿಯಮ ಕಡ್ಡಾಯ ಮಾಡಲು ಮತ್ತೆ ಅರ್ಜಿ ಕರೆಯಬೇಕು ಎನ್ನುವ ಕುರಿತು ಸಚಿವರು ಉನ್ನತಾಧಿಕಾರಿಗಳು ಚರ್ಚೆ ಮಾಡಲಾಗುವುದು ಎಂದು ಕಾಲೇಜು ಶಿಕ್ಷಣ ಇಲಾಖೆ ಜಗದೀಶ್ ಅವರು ಆಯುಕ್ತರು ಏನು ಮಾಡಿದ್ದಾರೆ ಅಂದರೆ ಜಗದೀಶನವರು ಪ್ರಜಾವಾಣಿ ಪ್ರಕ್ರಿಯೆ ನೀಡಿದರು. ಅಂದರೆ ಇವಾಗ ನಾವು ಮತ್ತೆ ಇದನ್ನು ಸ್ಟಾರ್ಟ್ ಮಾಡಬೇಕಾ ಅಥವಾ ಅದನ್ನು ಮತ್ತೆ ಅಪ್ಲಿಕೇಶನ್ಸ್ ಕರಿಬೇಕಾ, ಅದಕ್ಕೆ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ಗಳನ್ನು ಇವೆಲ್ಲ ಚರ್ಚೆ ನಾವು ಮಾಡ್ತೀವಿ, ಅದರ ಸಲುವಾಗಿ ಈಗ ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ಬೋಧಕರಾಗಿ ಕೆಲಸ ಮಾಡುವವರು ಸ್ನಾತಕೋತ್ತರ ಪದವಿ ಜೊತೆಗೆ NET ಇಲ್ಲವೇ KCET ತೇರ್ಗಡೆಯಾಗಿರಬೇಕು ಅಥವಾ PhD ಪದವಿ ಪಡೆದಿರಬೇಕು. ರಾಜ್ಯದ ಅತಿಥಿ ಉಪನ್ಯಾಸಕರು ಈ ಎಲ್ಲ ಅರ್ಹತೆ ಹೊಂದಿರಬೇಕು ಎನ್ನುವ UGC ನಿಯಮ ಕೆಲ ವರ್ಷಗಳ ಹಿಂದೆಯೇ ಉನ್ನತ ಶಿಕ್ಷಣ ಸಂಸ್ಥೆ ಇಲಾಖೆ ರಾಜ್ಯದಲ್ಲೂ ಇದರ ಮಾನದಂಡ ನಿಗದಿಪಡಿಸಲು ಮನವಿ ಮಾಡಿತ್ತು. ಆದರೆ ಸರ್ಕಾರ ಮನವಿ ಮಾಡಿದ ಅತಿಥಿ ಉಪನ್ಯಾಸಕ ಸಂಘಟನೆಗಳು ಇದರ ಒಂದು ಮೇಲೆ ಕೆಲಸ ಮಾಡುತ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಇದರ ಮೇಲೆ ಕೆಲಸ ಮಾಡ್ತೀವಿ ಯಾಕಂದರೆ ಸಂಘದವರು ಮನವಿ ಮಾಡ್ಕೊಂಡಿದ್ದರು. ನಿಯಮಾನುಸಾರ ಒಂದು ಏನಪ್ಪ ಅಂತಂದರೆ ಅತಿಥಿ ಉಪನ್ಯಾಸಕರು ಏನು ಮಾಡ್ಕೊಂಡಿರು ಅಂದರೆ ಇದರ ಮೇಲೆ ಒಂದು ಮಾನದಂಡಗಳನ್ನು ಮಾಡಿ 80ರಷ್ಟು ಅತಿಥಿ ಉಪನ್ಯಾಸಕರು ಸ್ನಾತಕೋತ್ತರ ಪದವಿಯನ್ನಷ್ಟೇ ಪಡೆದಿದ್ದಾರೆ. ಕಡಿಮೆ ಗೌರವಧನ ಪಡೆದು ವಾರಕ್ಕೆ ಕೆಲ 8 ಗಂಟೆ ಬೋಧಕ ಅವಧಿ ನಿರ್ವಹಿಸುವುದರಿಂದ UGC ನಿಯಮಗಳನ್ನು ಅನ್ವಯಿಸಬಾರದು ಎಂದು ಕೋರಿದ್ದರು. ಈ ರೀತಿಯಾಗಿ ಎಲ್ಲನೂ ಕೂಡ ಇದು ಕಂಡೀಷನ್ ಇದ್ದಾವೆ. ಇದೆಲ್ಲನೂಪ್ಪ ಏನಂತಂದರೆ ನೋಡಿಕೊಂಡು ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಅದರ ಮೇಲೆ ನಾವು ಏನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾಹಿತಿನ ಪಡ್ಕೊಂಡು ಮುಂದೆ ನಾವು ಈ ಒಂದು ಅತಿಥಿ ಉಪನ್ಯಾಸಕರ ಬಗ್ಗೆ ಏನು ಮಾಡ್ತೀವಿ ಅಂತಂದರೆ ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ಈ ಶಿಕ್ಷಣ ಆಯುಕ್ತರು ಜಗದೀಶನವರು ಪ್ರಜಾವಾಣಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕು ಇವಾಗ ಮುಂದಿನ ದಿನಗಳಂದರೆ ಎಷ್ಟು ಬೇಗ ಅವರು ಈ ಒಂದು ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆಯನ್ನು ಬಿಡುಗಡೆ ಮಾಡ್ತಾರೆ, ಪ್ರಕ್ರಿಯೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ.